ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಾವಿಗೆ ಪಾಯಸ ಮಾಡ್ತಾಯಿದ್ದೀನಿ, ನಂದಿನಿದು. ಸೊ ಇವತ್ತು ನಂದಿನಿ ಸ್ಪೆಷಲ್ ಅಂದರೆ ನಂದಿನಿ ಹಾಲು ಕೂಡ ತೊಗೊಂಡಿದ್ದೀನಿ, ನಾನು ಶಾವಿಗೆ ಅದೇ ತೊಗೊಂಡಿದ್ದೆ. ಸೊ ಅದಕ್ಕೆ ಆಗಿಲ್ಲದೆ 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದು ಮೂರನ್ನು ನಾನು ತೊಗೊಂಡಿದ್ದೀನಿ. ಸೊ ಇವಾಗ ಫಟಾಫಟ್ ಅಂತ ಬೇಗ ಶಾವಿಗೆ ಪಾಯಸನ ಪ್ರಿಪೇರ್ ಮಾಡ್ಕೋಬೋದು. ಯಾರಾದರೂ ನೆಂಟರು ಬಂತು ಅಂದರೆ ಏನಾದರೂ ಸ್ವೀಟ್ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಡಿ, ಟೆನ್ಷನ್ ತೊಗೊಬೇಡಿ. ನಂದಿನಿ ಶಾವಿಗೆ ಪಾಯಸ ಮನೇಲಿದ್ದರೆ ಸೊ ನೀವು ಬೇಗ ಶಾವಿಗೆ ಪಾಯಸನ ರೆಡಿ ಮಾಡ್ಕೋಬೋದು. ಸೊ ನಾನಿವಾಗ ಕಾಯೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೆ, ಅದು ಇವಾಗ ಬಿಸಿ ಆಗಿದೆ. ಸೊ ಅದಕ್ಕೆ ನಾನು 1 ಸ್ಪೂನ್ ತುಪ್ಪ ಏನು ತೊಗೊಂಡಿದ್ದೆ ಅದನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದರೊಳಗಡೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ನಾನು ಹಚ್ಚಿ ಇಟ್ಕೊಂಡಿದ್ದೀನಿ, ನೀವು ಹಚ್ಚಿಟ್ಕೊಳ್ಳಿ. ಸೊ ಅದನ್ನು ಹಾಕ್ಕೊಂಡು ಇವಾಗ ಅದನ್ನು ಹುರ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಅದು ಗೋಲ್ಡ್ ಕಲರ್ಗೆ ನಿಧಾನವಾಗಿ ಅದು ಲೋ ಫ್ಲೇಮಲ್ಲಿ ನೀವು ಉರಿರಿ. ಸೊ ಅದು ಗೋಲ್ಡ್ ಕಲರ್ ತಿರುಗುತ್ತೆ. ಆವಾಗ ನೀವು ಅದನ್ನು ತೆಗ್ದು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಳಿ. ನೋಡಿ, ಇದು ಇವಾಗ ನೀಟಾಗಿ ಎಲ್ಲ ಗೋಲ್ಡ್ ಕಲರ್ಗೆ ಅದು ಬಂದಿದೆ. ಸೊ ಬಣ್ಣ ಬದಲಾಗಿದೆ. ಸೊ ಇವಾಗ ನಾನು ಎಲ್ಲನೂ ತೆಗ್ದು ಒಂದು ಬೌಲ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಎಲ್ಲನೇ ಒಂದು ತುಪ್ಪದಲ್ಲಿ ಹುರಿದಿದ್ದೀವಲ್ಲ, ಸೊ ಎಲ್ಲನೂ ತೆಗೆದು ಒಂದು ಬೌಲ್ ಒಳಗಡೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ನಾನು ಅದೇ ಏನು ಕಾಯಿಸಿದೆ ಪಾತ್ರೆ, ಆ ಪಾತ್ರೆ ಒಳಗಡೆ ನಾನು ಹಾಲು ಹಾಕ್ಕೋತೀನಿ. ನೀವು ಫ್ರೆಶ್ಶಾಗಿ ನಾನು ಇವಾಗ ಹಾಲು ತಂದಿರೋದು, ಸೊ ಹಾಗಾಗಿ ನಾನು ಇವಾಗಲೇ ಅದನ್ನು ಹಾಕ್ಕೊತಾ ಇರೋದ್ರಿಂದ ನಾನು ಬೇರೆ ಪಾತ್ರೆಯಲ್ಲಿ ಕಾಯಿಸ್ಕೊತಲ್ಲ. ನೀವು ಬೇರೆ ಪಾತ್ರೆಯಲ್ಲಿ ಹಾಲು ಕಾಯಿಸ್ಕೊಂಡು ಸ್ವೀಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ, ಯಾಕೆಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ಇವಾಗ ಇದೇ ಬಾಣಲಿ ಒಳಗಡೆ ಹಾಕ್ಕೊಂಡು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯೋವರೆಗೂ ನಾವು ಹಾಲನ್ನ ಕಾಯಿಸ್ಕೊಳ್ಳೋಣ. ನೋಡಿ, ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್ ಕನ್ನಡ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಕೂಡ ಪ್ಲೀಸ್ ಡಿಸ್ಲೈಕ್ ಕೂಡ ಮಾಡ್ಬೋದು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಹಾಲು ಉಪ್ಪಂದು ಕೆನೆ ಎಲ್ಲ ಆ ಥರ ಸೈಡಿಗೆ ಬಂದಿದೆ. ಸೊ ಅದನ್ನೆಲ್ಲನೇ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಹಾಲು ಚೆನ್ನಾಗಿ ಬೆಂದರೆ ಫ್ಲೇವರ್ ಕೂಡ ಚೆನ್ನಾಗಿ ಗಮ್ಮನತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಹಾಲನ್ನ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಂಡಾದ್ಮೇಲೆ ನೋಡಿ, ಇವಾಗ ಅದು ನೀಟಾಗಿ ಕಾದಿದೆ, ಅಂದರೆ ನೀಟಾಗಿ ಬೆಂದಿದೆ. ಇದಕ್ಕೆ ನಾನು ನಂದಿನಿ ಶಾವಿಗೆ ಪಾಯಸ ಪೌಡರ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ತೋರ್ಸೋಕ್ಕೆ ಅಂತ ಅದನ್ನು ಒಂದು ಪ್ಲೇಟಲ್ಲಿ ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಏಲಕ್ಕಿ ಫ್ಲೇವರ್ ಘಮ ಅಂತ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಓಪನ್ ಮಾಡಿದ ತಕ್ಷಣ ಕೂಡ ನಿಮಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು ಅಂತ. ಸೊ ನಾನು ಪ್ಯಾಕೆಟಲ್ಲಿರೋದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ. 1/2 ಲೀಟರ್ ಹಾಲು ತೊಗೊಳ್ಳೋ ಜಾಗದಲ್ಲಿ ನೀವು 1/2 ಲೀಟರ್ ನೀರು ಕೂಡ ತೊಗೋಬೋದು. ಇದು ಹಾಲೇ ಹಾಕಿ ಮಾಡಬೇಕಂತ ಏನಿಲ್ಲ, ಹಾಲಿಲ್ವಲ್ಲಪ್ಪ ಅಂತ ಏನು ಟೆನ್ಷನ್ ತೊಗೊಬೇಡಿ. ಸೊ ನೀರು ಹಾಕಿ ಕೂಡ ಮಾಡ್ಬೋದು, ಯಾಕಂತ ಅದರಲ್ಲಿ ಮಿಲ್ಕ್ ಪೌಡರ್ ಇರುತ್ತೆ. ಸೊ ಹಾಗಾಗಿ ನೀವು ಹಾಲು ಹಾಕ್ಕೊಂಡು ಮಾಡದೇವ್ರು ಚಿಂತೆ ಇಲ್ಲ, ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ. ಇದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಈ ಸಕ್ಕರೆ ಯಾಕೆ ತೋರಿಸಿಲ್ಲ ವೀಡಿಯೋದಲ್ಲಿ ಅಂತ ಹೇಳಿದ್ರೆ ಶುಗರ್ ಅದರಲ್ಲೇ ಇರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ತೋರಿಸಿಲ್ಲ, ಅಂದರೆ ಟೇಸ್ಟ್ ನೋಡಿದೆ. ಸೊ ಟೇಸ್ಟ್ ನೋಡಿದಾಗ ಸ್ವೀಟ್ ಸ್ವಲ್ಪ ನಮಗೆ ಕಮ್ಮಿ ಇತ್ತು ಅನಿಸ್ತು. ಸೊ ಹಾಗಾಗಿ ನಾನು ಶುಗರ್ನ ತೊಗೊಂಡು ಆ್ಯಡ್ ಮಾಡಿಕೊಂಡು ನಿಮ್ಮ ಟೇಸ್ಟ್ ಸಿಹಿ ನಿಮಗೆ ಎಷ್ಟು ಬೇಕು ಅಷ್ಟು ಸಿಹಿನ ನೀವು ಸಕ್ಕರೆನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಬೇಯಬೇಕು. ಸೊ ಬೆಂದಾದ್ಮೇಲೆ ಅದು ತುಂಬ ಚೆನ್ನಾಗಿ ಘಮ ಹೊಡೆಯುತ್ತೆ. ನಂದಿನಿ ಶಾವಿಗೆ ಅಂತೂ ತುಂಬ ಸಣ್ಣಗೆ ಕಾಣಿಸ್ತಾಯಿತ್ತು. ಎಷ್ಟು ಸಣ್ಣಗೆ ಕಾಣಿಸ್ತಾಯಿತ್ತು ಅಂತ ಹೇಳಿದ್ರೆ ನೀವು ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ತುಂಬ ಬಾಯಿಗೆಲ್ಲ ಸಿಗೋದೇ ಇಲ್ಲ ಫ್ರೆಂಡ್ಸ್, ಹಾಗೆ ಮೆಲ್ಟ್ ಆಗೋಗ್ಬಿಡುತ್ತೆ, ಅಷ್ಟು ಸಣ್ಣಕ್ಕಿತ್ತು ಅದು ಶಾವಿಗೆ ಎಲ್ಲ. ಸೊ ಇವಾಗ ಚೆನ್ನಾಗಿ ಬೆಂದಾಗಿದೆಯಲ್ಲ. ಸೊ ಇದಕ್ಕೆ ನಾವು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಏನು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ವಿ ಅದನ್ನು ಈ ಪಾತ್ರೆ ಒಳಗಡೆ ಹಾಕ್ಕೊಳ್ಳೋಣ. ಬಾಣಲಿ ಒಳಗಡೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ತೆಗೆದು ಒಂದು ಸೈಡಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾನಿವಾಗ ಅದನ್ನೆಲ್ಲ ತೆಗೆದು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ನಂದಿನಿ ಶಾವಿಗೆ ಪಾಯಸ ರೆಡಿ ಆಯಿತು. ನಾನು ಹೇಳಿದ್ದೀನಿ, ಹಾಲು ಹಾಕ್ತಂತೆ ಕೂಡ ನೀರಲ್ಲಿ ಕೂಡ ಮಾಡ್ಬೋದು. ನಿಮ್ಮ ಮನೇಲಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ನಾನು ಟೇಸ್ಟ್ ಕೂಡ ನೋಡಿದೆ, ಚೆನ್ನಾಗಿತ್ತು. ಸೊ ಬೇಗ ಫಟಾಫಟ್ ಅಂತ ಮಾಡ್ಕೋಬೋದು. ನನ್ನ ವೀಡಿಯೋ ನೋಡೋದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಧನ್ಯವಾದ.